ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜೀವಾಮೃತನ ಯಾವ ರೀತಿ ತಯಾರು ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದನ್ನು ನೀವು ನಾನು ಅಳತೆನ 1 ಎಕರೆಗೆ ಹೇಳ್ತಾ ಹೋಗ್ತೀನಿ. ನೀವು ಅರ್ಧ ಎಕರೆಗೆ ಅದನ್ನು ಅರ್ಧ ಮಾಡ್ಕೋಬೋದು, 1/4 ಎಕರೆ ಆದರೆ ಅದು 1/4 ಭಾಗ, ಆ ರೀತಿ. ಈಗ ಅರ್ಧ ಎಕರೆಗೆ ಅಂತ ಅಂದ್ಕೊಳ್ಳಿ. ಈಗ ನಾವು ಶುರು ಮಾಡ್ತಾ ಇರೋದು ಅರ್ಧ ಎಕರೆಗೆ, ಆದರೆ ನಾನು ಲೆಕ್ಕ ಮಾತ್ರ 1 ಎಕರೆಗೆ ಹೇಳ್ತೀನಿ. ಇವಾಗ 1 ಎಕರೆ ಮಾಡಬೇಕು ಅಂತಂದರೆ ಫಸ್ಟ್ ನಿಮಗೆ ಬೇಕಾಗಿರೋದು 250 ಲೀಟ್ರ್ ಡ್ರಮ್ಮು. 250 ಲೀಟ್ರ್ ಕೆಪಾಸಿಟಿ ಇರಬೇಕು. ಯಾಕಂತಂದರೆ 200 ಲೀಟ್ರ್ ನೀವು ತುಂಬಿಸ್ತೀರಾ 1 ಎಕರೆಗೆ. 200 ಲೀಟ್ರ್ ತುಂಬಿಸಿದಾಗ ಸಗಣಿ ಹಾಕ್ತೀರಾ, ಆಮೇಲೆ ಕಡಲೆ ಹಿಟ್ಟು ಇರ್ಬೋದು, ಯಾವ್ದಾರ ಒಂದು ದ್ವಿದಳ ಧಾನ್ಯದ ಹಿಟ್ಟು ಹಾಕ್ತೀರಾ. ಅವಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಏನು ಮಾಡಬೇಕು, ಒಂದು ಸ್ವಲ್ಪ ಮೇಲೆ ಬರೋದ್ರಿಂದ ಒಂದು 250 ಲೀಟ್ರ್ ಕೆಪಾಸಿಟಿ ಇರೋ ಡ್ರಮ್ಮು, ಒಂದು ಪ್ಲಾಸ್ಟಿಕ್ ಡ್ರಮ್ಮರ್ ಆಯಿತು, ಇಲ್ಲ ಅಂತಂದರೆ ಸಿಮೆಂಟ್ ತೊಟ್ಟಿ, ಎರಡರಾಗ ಯಾವ್ದಾರ ಆಗುತ್ತೆ. ಆದರೆ ಕಬ್ಬಿಣದ ಯಾವುದೇ ಕಾರಣಕ್ಕೂ ಕೂಡ ನೀವು ಯೂಸ್ ಮಾಡಬಾರ್ದು. ಏನು, ಪ್ಲಾಸ್ಟಿಕ್ ಡ್ರಮ್ಮು ಇಲ್ಲ ಅಂತಂದರೆ ಸಿಮೆಂಟ್ ತೊಟ್ಟಿ. ಇವಾಗ ಯಾವ ರೀತಿ ಮಾಡಬೇಕು ಅಂತಂದರೆ 1 ಎಕರೆಗೆ 200 ಲೀಟ್ರ್ ನೀರನ್ನು ತುಂಬಿಸ್ಬೇಕು. 200 ಲೀಟ್ರ್ ನೀರನ್ನು ತುಂಬಿಸಾದ್ಮೇಲೆ ಸಗಣಿ 10 kg ಸಗಣಿನ ಹಾಕಬೇಕು. 10 kg ತಗ ನೋಡ್ರಿ, ಇಲ್ಲಿ 10 kg ಸಗಣಿ ಐತೆ. 10 kg ಸಗಣಿನ ಒಂದೇ ಸಲ ಹಾಕ್ತೀವಿ. ಈಗ ಇದು ಅರ್ಧ ಎಕರೆಗೆ ಮಾಡ್ತಾ ಇರೋದ್ರಿಂದ 5 kg ಹಾಕಿದ್ದೀವಿ. ನೀವು 1 ಎಕರೆಗೆ ಅಂತಂದರೆ 10 kg ಸಗಣಿ ಹಾಕಬೇಕು. 10 kg ಸಗಣಿ ಹಾಕಿದ ಯಾವುದಾದ್ರೂ ಒಂದು ಕೋಲನ್ನು ತಗೋಬೇಕು. ಈ ಕೋಲು ಒಂದು ಸಣ್ಣ ತಗ ಇರಲಿ, ಇದನ್ನು ತಗೊಂಬಿಟ್ಟು ವೃತ್ತಾಕಾರವಾಗಿ ತಿರುಗಿಸ್ಬೇಕು. ವೃತ್ತಾಕಾರವಾಗಿಯೇ ನೀವು ತಿರುಗಿಸ್ಬೇಕು. ಅದರ ವಿರುದ್ಧವಾಗಿ ಅಂದರೆ ಕ್ಲಾಕ್ ವೈಸ್ ರೊಟೇಷನ್ ಮಾತ್ರ ಮಾಡಬೇಕು, ವಿರುದ್ಧವಾಗಿ ಮಾಡಬಾರ್ದು. ಯಾಕಂತಂದರೆ ಇದರಲ್ಲಿ ಜೀವಾಣುಗಳು ಉತ್ಪತ್ತಿ ಶುರುವಾಗುತ್ತೆ. ಜೀವಾಣುಗಳು ಉತ್ಪತ್ತಿ ಶುರುವಾದಾಗ ಅವು ಯಾವತ್ತಿದ್ರೂ ಕೂಡ ವೃತ್ತಾಕಾರವಾಗಿಯೇ ಸಂಚಲನೆ ಮಾಡೋದು. ಈಗ ಸಗಣಿ ಹಾಕಾಯಿತು. ಸಗಣಿ ಹಾಕಾದ್ಮೇಲೆ ಏನು ಮಾಡಬೇಕು, ಈಗ 1 ಎಕರೆಗೆ ಅಂತಂದರೆ 10 ಲೀಟ್ರ್ ಗಂಜಲ, 5 ರಿಂದ 10 ಲೀಟ್ರ್ ಗಂಜಲನ ಹಾಕಬೇಕಾಗುತ್ತೆ. ಸೊ ಗಂಜಲನ ಹಾಕ್ತೀವಿ ನೋಡಿ. ಇವಾಗ ನೆಕ್ಸ್ಟ್ ಮತ್ತೆ ವೃತ್ತಾಕಾರವಾಗಿ ಒಂದು 3 ಸಲ ತಿರುಗಿಸ್ರಿ. ಈಗ ಮತ್ತೆ ನೆಕ್ಸ್ಟ್ ಏನು ಹಾಕಬೇಕು ಅಂತಂದರೆ 1 ಎಕರೆಗೆ ಮಾಡ್ತಾಯಿದ್ರೆ ನೀವು 2 kg ಕಡಲೆ ಹಿಟ್ಟು, ಇಲ್ಲ ಅಂತಂದರೆ ಯಾವುದಾದ್ರೂ ಕೂಡ ದ್ವಿದಳ ಧಾನ್ಯದ ಹಿಟ್ಟನ್ನು ಹಾಕಬೇಕಾಗುತ್ತೆ. ಈಗ ದ್ವಿದಳ ಧಾನ್ಯದ ಹಿಟ್ಟಾದ್ಮೇಲೆ 2 kg ಬೆಲ್ಲ, ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ನೀವು ನೋಡಿ, ಇಲ್ಲಿ ನಾವು ಪುಡಿ ಮಾಡ್ಕೊಂಡಿದ್ದೀವಿ. ಈ ರೀತಿ ನೀವು ಪುಡಿ ಮಾಡ್ಕೋಬೇಕು ಸಣ್ಣದಾಗಿ. ಯಾಕಂತಂದರೆ ಅದು ಈಸಿಯಾಗಿ ಮಿಕ್ಸ್ ಆಗ್ತಾ ಹೋಗುತ್ತೆ. ಒಂದು ನೀವು ಕಪ್ ಬೆಲ್ಲ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಈ ಕಲರ್ ಇರುವಂಥ ಬೆಲ್ಲನೂ ಕೂಡ ನೀವು ಯೂಸ್ ಮಾಡ್ಬೋದು. ಆದರೆ ಕಪ್ ಬೆಲ್ಲ ತುಂಬ ಶ್ರೇಷ್ಠ. ಯಾಕಂತಂದರೆ ಇದು ಒಂಚೂರು ಪಾಲಿಶ್ಡ್ ಬೆಲ್ಲ ಆಗಿರೋದ್ರಿಂದ ಕಪ್ ಬೆಲ್ಲ ಯೂಸ್ ಮಾಡಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ. ಅದರಿಂದ ನೀವು ಕಪ್ ಬೆಲ್ಲನ ಯೂಸ್ ಮಾಡ್ಬೋದು. ಇಲ್ಲ ನಮ್ಮ ಹತ್ರ ಬೆಲ್ಲ ಇಲ್ಲ ಅಂತಂದರೆ ಮಿನಿಮಮ್ 5 ಲೀಟ್ರು ನಿಮಗೆ ಕಬ್ಬಿನ ಹಾಲು ಬೇಕಾಗುತ್ತೆ. ಕಬ್ಬಿನ ಹಾಲು 5 ಲೀಟ್ರು ಇವಾಗ ಹಾಕ್ತೀವಿ ನೋಡಿರಿ. ಇದು ಅರ್ಧ ಎಕರೆಗೆ ಆಗಿರೋದ್ರಿಂದ 1 kg ಬೆಲ್ಲನ ಹಾಕಿದ್ದೀವಿ. ನೀವು 2 ಎಕರೆಗೆ ಅಂತ 1 ಎಕರೆಗೆ ಅಂತಂದರೆ 2 kg ಬೆಲ್ಲನ ಹಾಕ್ತೀವಿ. ಸೊ ಇಷ್ಟಾದಮೇಲೆ 1 ಇಡೀ ಬದುವಿನ ಮಣ್ಣು. ಈ ಮಣ್ಣು ಯಾಕೆ ಹಾಕಬೇಕು ಅಂತಂದರೆ ನಿಮ್ಮ ಜಮೀನಿನ ಏನು ಜಮೀನು ಯಾವ ರೀತಿ ಇರುತ್ತೆ, ಆ ಮಣ್ಣಿನ ಗುಣಮಟ್ಟ ಏನು ಅಂತ ಗೊತ್ತಾಗುತ್ತೆ. ಅದರಿಂದ ಸರಿಯಾಗ್ತಾ ಹೋಗುತ್ತೆ. ಇದಾದಮೇಲೆ 3 ಸಲ ತಿರುಗಿಸ್ಬೇಕು. 3 ಸಲ ತಿರುಗಿಸಾದ್ಮೇಲೆ ಇದನ್ನು ಪ್ರತಿದಿನವೂ ಕೂಡ 7 ದಿನದವರೆಗೂ ಪ್ರತಿದಿನವೂ ಕೂಡ 3 ಸಲ, ಬೆಳಿಗ್ಗೆ 1 ಸಲ, ಮಧ್ಯಾಹ್ನ 1 ಸಲ, ಮತ್ತು ರಾತ್ರಿ 1 ಸಲ, ಇಲ್ಲ ಅಂತಂದರೆ ಸಂಜೆ 1 ಸಲ, 3 ಸಲ ವೃತ್ತಾಕಾರವಾಗಿಯೇ ನೀವು ತಿರುಗಿಸ್ಬೇಕು. ವೃತ್ತಾಕಾರವಾಗಿ ಬಿಟ್ಟು ವಾಪಸ್ ಏನಾದ್ರು ತಿರುಗಿಸಿದ್ರೆ ಅವು ಜೀವಾಣುಗಳು ಸಾಯೋ ಅಂಥ ಪರಿಸ್ಥಿತಿ ಬರುತ್ತೆ. ಆಮೇಲೆ 10 kg ಸಗಣಿನ ಏನಕ್ಕೆ ಹಾಕಬೇಕು ಅಂತಂದರೆ, ಈಗ 10 kg ಸಗಣಿಲಿ ಏನಾಗುತ್ತೆ, 30 ಲಕ್ಷ PSBಗಳಿರುತ್ತೆ. PSB ಅಂತಂದರೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ. ಈ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಹಸುವಿನ ಕರುಳಿರುತ್ತಲ್ಲ ಅಲ್ಲಿ ಉತ್ಪತ್ತಿ ಆಗ್ತವೆ. ಅವಾಗ ಏನಾಗುತ್ತೆ, ಗಂಜಲದ ಮುಖಾಂತರ ಮತ್ತು ಸಗಣಿ ಮುಖಾಂತರ ಬರ್ತವೆ. ಅದರಿಂದನೇ ನಾವು ಗಂಜಲನೂ ಹಾಕಿದ್ದೀವಿ, ಸಗಣಿನೂ ಹಾಕಿದ್ದೀವಿ. ಅವಾಗ ಏನಾಯಿತು, ಅದರಲ್ಲಿರುವಂಥ 30 ಲಕ್ಷ PSB ಏನಿರುತ್ತೆ ಇದರೊಳಗಡೆ ಸೇರಿಸಿದಾಗ ಜೀವಾಮೃತ ತಯಾರಾಗೋದಕ್ಕೆ ಶುರುವಾದಾಗ 30 ಲಕ್ಷ ಇರೋದು ಪ್ರತಿ 20 ನಿಮಿಷಕ್ಕೆ ದ್ವಿಗುಣ ಆಗ್ತಾ ಹೋಗುತ್ತೆ. 30 ಲಕ್ಷ ಇರೋದು 60 ಲಕ್ಷ, 60 ಲಕ್ಷ ಇರೋದು 1,20,00,000. ಆ ಥರ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ನೀವು ಇವಾಗ 7 ದಿನ ಈ ಒಂದು ಪ್ರೊಸೆಸನ್ನು ಕಂಟಿನ್ಯೂ ಮಾಡೋದು. ಬೆಳಗ್ಗೆ 1 ಸಲ, ಮಧ್ಯಾಹ್ನ 1 ಸಲ, ಸಂಜೆ 1 ಸಲ, 3 ಸಲಿನೂ ಕೂಡ ತಿರುಗಿಸ್ಬೇಕು. ಅವಾಗೇನಾಯಿತು, 7 ದಿನಕ್ಕೆ ಅಸಂಖ್ಯಾತ ಕೋಟಿ ಜೀವಾಣುಗಳು ಉತ್ಪತ್ತಿಯಾಗುತ್ತೆ ಮತ್ತು ನಿಮ್ಮ ಬೆಳೆಗೆ ಉತ್ತಮವಾಗಿ ಬರೋದಕ್ಕೆ ಸಹಾಯ ಮಾಡ್ತಾ ಹೋಗ್ತವೆ.
ಮತ್ತು ಇದನ್ನು ಯಾವತ್ತಿದ್ರೂ ಒಂದು ಮರದ ನೆರಳಲ್ಲಿರಬೇಕು. ಈ ಒಂದು ಡ್ರಮ್ ನೀವೇನು ಪ್ರಿಪೇರ್ ಮಾಡ್ತೀರಾ ಅದು ಮರದ ನೆರಳಲ್ಲಿರಬೇಕು. ಇಲ್ಲ ಅಂತಂದರೆ ಯಾವ್ದಾದ್ರು ನೆರಳಿನ ಪ್ರದೇಶದಲ್ಲಿ ರೆಡಿ ಮಾಡ್ಕೋಬೇಕು. ಇವಾಗ ಇದು ರೆಡಿ ಆಯಿತು. ರೆಡಿ ಆದಮೇಲೆ ಏನು ಮಾಡ್ತೀನಿ, ಈ ಕೋಲನ್ನು ತೆಗೆದುಬಿಟ್ಟು ಇಲ್ಲಾಂತ ಅದ್ರೊಳಗಡೆ ಇದ್ರೂ ಏನು ನಡೆಯುತ್ತೆ, ಕಬ್ಬಿಣದ ಮಾತ್ರ ಹಾಕಬೇಡಿ. ಇದು ಹಾಕಿ ಆದಮೇಲೆ ಒಂದು ಗೋಣಿ ಚೀಲನ ಮುಚ್ಚಬೇಕು. ಯಾವ ರೀತಿ, ನೆಂದಿರೋ ಅಂಥ ಗೋಣಿ ಚೀಲ. ಯಾಕಂತಂದರೆ ಒಳಗಡೆ ಇರುವಂಥ ಜೀವಾಣುಗಳು ಸಾಯ್ತವೆ ಏನಾದರೂ ಬಿಸಿಲು ಜಾಸ್ತಿ ಆದರೆ, ಹೀಟ್ ಜಾಸ್ತಿ ಆದರೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ತಣ್ಣಗಿರುವಂಥ ಒಂದು ಗೋಣಿ ಚೀಲನ ಇದ್ರ ಮೇಲೆ ಮುಚ್ಚಿಬಿಡ್ತೀವಿ. ಅದಾದಮೇಲೆ 7 ದಿನ ಆದಮೇಲೆ ನೀವು ಬೆಳಿಗ್ಗೆ ಕೊಡಬೇಕು. ಅಂದರೆ ಬೆಳಿಗ್ಗೆ ಬಿಸಿಲು ಹತ್ತೋದಕ್ಕಿಂತ ಮುಂಚೆ ಒಂದು 7 ಗಂಟೆ ಒಳಗಡೆ. ಇಲ್ಲ ಅಂತ ಅಂದರೆ ಸಂಜೆ ಒಂದು 5-6 ಗಂಟೆ ಆದಮೇಲೆ ಮಬ್ಬು ಬಿಸಿಲಿರುತ್ತಲ್ಲ ಅವಾಗ ಕೊಡಬೇಕು. ಇಲ್ಲ ಅಂತಂದರೆ ಮಳೆ ಬಂದಾಗ, ಅಂದರೆ ತೇವ ಯಾವ ಸಮಯದಲ್ಲಿರುತ್ತೆ ಭೂಮಿಲಿ ಆ ಸಮಯದಲ್ಲಿ ನೀವು ಜೀವಾಮೃತನ ಕೊಡಬೇಕಾಗತ್ತೆ. ಮಧ್ಯಾಹ್ನ ಎಲ್ಲ ಕೊಟ್ಟರೆ ಅದ್ರ ಸತ್ವ ಕಳೆದೋಗುತ್ತೆ. ನೆಕ್ಸ್ಟ್ ಇನ್ನು ಮತ್ತೆ ಏನಾದರೂ ವಿಶೇಷತೆ ಅಂತ ಬಂದರೆ, ಇದನ್ನು ನೀವು ಏನಾದ್ರೂ ಫ್ಲಡ್ ಇರಿಗೇಷನಲ್ಲಿ ಮಾಡ್ತೀರಾ ಅಂತಂದರೆ ಆರಾಮಾಗಿ ನೀವು ಹಾಗೆ ಕೊಡ್ಬೋದು. ಇಲ್ಲ ನಾನೇನಾದ್ರೂ ಡ್ರಿಪ್ ಅಥವಾ ಸ್ಪ್ರಿಂಕ್ಲರಲ್ಲಿ ಮಾಡ್ತೀನಿ ಅಂತಂದರೆ ನೀವು ಇದಕ್ಕೆ ಫಿಲ್ಟ್ರೇಷನ್ ಸಿಸ್ಟಮನ್ನು ಮಾಡ್ಕೋಬೇಕು. ಇವಾಗ ಫಿಲ್ಟ್ರೇಷನ್ ಸಿಸ್ಟಮ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಅದು ಫಿಲ್ಟ್ರೇಷನ್ ಸಿಸ್ಟಮ್ ಈತೆ. ಇಲ್ಲ ಅಂತಂದರೆ ಹಿಡಿಕಲ್ಲ ಅಲ್ಲಿಗೆ ಹೋಗ್ಬೇಕಾದ್ರೆ ಒಂಚೂರು ಫ್ರೀಯಾಗಿ ಮಾಡಿರ್ಬೇಕು. ಇಲ್ಲ ಅಂತ ಅಂದರೆ ಏನಾದ್ರೂ ಕೂಡ ನಿಮ್ಮ ಹತ್ರ ಫಿಲ್ಟ್ರೇಷನ್ ಸಿಸ್ಟಮ್ ಇಲ್ಲ ಅಂತಂದರೆ ಈ ಡ್ರಮ್ಮಿಗೇನೆ ಒಂದು ಪೈಪು, ಒಂದು ಮಾರಿನ ಪೈಪನ್ನು ಅಥವಾ ಒಂದು ಅರ್ಧ ಮಾರಿನ ಪೈಪನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ದೊಡ್ಡಗಿರೋದನ್ನು ಅದರಲ್ಲಿ ಹೋಲ್ ಮಾಡಿಬಿಟ್ಟು ಅದಕ್ಕೆ ಮೆಸ್ಸು, ಸೊಳ್ಳೆ ಪರದನೋ ಇಲ್ಲಾಂದರೆ ನೈಲಾನ್ ಮೆಸ್ ಏನು ಬರುತ್ತಲ್ಲ ಅದನ್ನು ಸುತ್ತಬಿಟ್ಟು ಇದ್ರೊಳಗೆ ಇಟ್ಬಿಟ್ಟು ಪೈಪ್ ಹಾಕಿ ಮೋಟ್ರಿಂದ ಹೇಳ್ಕೊಂಡ್ರೆ ಫಿಲ್ಟ್ರ್ ಆಗಿರೋದೆಲ್ಲ ಒಳಗಡೆ ಬರ್ತಾ ಹೋಗುತ್ತೆ. ಅದನ್ನು ನಾನು ವೀಡಿಯೋ ಹಾಕ್ತೀನಿ ನಾನು ಸೈಡಲ್ಲಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಸೊ ಇದು ಜೀವಾಮೃತನ ಯಾವ ರೀತಿ ತಯಾರಿಕೆ ಮಾಡ್ಕೋಬೇಕು ಮತ್ತು ಯಾವ ರೀತಿ ಭೂಮಿಗೆ ಕೊಡಬೇಕು ಅನ್ನೋದು ಗೊತ್ತಾಯಿತು. ಇದು 1 ತಿಂಗಳಿನ ಪ್ರೋಸೆಸ್ಸು. ಅಂದರೆ ಒಂದು ಸಲ ರೆಡಿ ಮಾಡ್ಕೊಂಡ್ರೆ ನೀವು 1 ತಿಂಗಳು ಕೊಡ್ಬೋದು. ಇದನ್ನು ಮಾಡಿದಂಥವ್ರು ಸುಭಾಷ್ ಪಾಳೇಕರ್ ಅಂತ, ಅವರು ಮಹಾರಾಷ್ಟ್ರದವರು. ಅವರು ಒಬ್ಬರು ಕೃಷಿ ವಿಜ್ಞಾನಿ. ಅವ್ರು ಮಾಡಿರೋವಂಥದ್ದು. ಅವ್ರೇನು ಹೇಳ್ತಾರೆ, 1 ಎಕರೆಗೆ ನೀವು ಕೇವಲ 10 kg ಸಗಣಿ ಮತ್ತು 10 ಲೀಟ್ರ್ ಗಂಜಲನ ಮಾತ್ರ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದರಿಂದನೂ ಫಲವತ್ತತೆಯನ್ನು ಹೆಚ್ಚಿಸ್ಕೋಬೋದು. ಮತ್ತು ಏನು ಜೀವಾಮೃತ ಇರ್ಬೋದು, ಬೀಜಾಮೃತ ಇರ್ಬೋದು, ಅವೆಲ್ಲವೂ ಕೂಡ ನೈಸರ್ಗಿಕ ದತ್ತವಾಗಿ ಸಿಗುವಂಥವು ಮತ್ತು ಕಡಿಮೆ ಖರ್ಚಿನಲ್ಲಾಗುತ್ತೆ. ಇವಾಗ ನೋಡಿ, ಇದಕ್ಕೆ ಏನು ಖರ್ಚು ಬಂತು ಅಂತಂದರೆ, ಈ ಡ್ರಮ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ, ಸಗಣಿ ಸಿಗುತ್ತೆ, ಗಂಜಲ ಸಿಗುತ್ತೆ ರೈತರ ಹತ್ರ. ಏನು ಅಂತಂದರೆ ಒಂದು 2 kg ಕಡಲೆ ಹಿಟ್ಟಿರ್ಬೋದು, ಇಲ್ಲ ಯಾವ್ದಾರ ದ್ವಿದಳ ಧಾನ್ಯದ ಹಿಟ್ಟಿರ್ಬೋದು, ಇಲ್ಲ ಅಂತಂದರೆ ಒಂದು 2 kg ಬೆಲ್ಲ. ಇವೆರಡಕ್ಕೆ ಖರ್ಚು ಬಿಟ್ಟರೆ ಇನ್ಯಾವುದಕ್ಕೂ ಕೂಡ ಖರ್ಚಿಲ್ಲ. ಸೊ ನೀವೇ ಸ್ವಂತವಾಗಿ ರೆಡಿ ಮಾಡ್ಕೋಬೋದು. ಒಂದನ್ನು ನೆನ್ಪಿಟ್ಕೊಳ್ಳಿ, ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಸಂಜೆ ಒಂದು ಸಲ ವೃತ್ತಾಕಾರವಾಗಿ ಒಂದು 3 ಸಲ ತಿರುಗಿಸ್ಬೇಕು. ನೆರಳಲ್ಲಿ ನೀವು ಸಿದ್ಧವನ್ನು ಮಾಡ್ಕೋಬೇಕು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಕ್ಲಾರಿಫೈ ಮಾಡ್ತೀವಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.